ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ SR ಮೆಹರೋಜ್ ಖಾನ್ ಇಂದು ಕಲಬುರಗಿಯಲ್ಲಿ ಫಲಾನುಭವಿಗಳ ಜೊತೆ ಸಂವಾದ ನಡೆಸಿದರು. ಕಲಬುರಗಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಆಹಾರ ಇಲಾಖೆ, ಕೈಗಾರಿಕಾ ತರಬೇತಿ ಇಲಾಖೆ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಫಲಾನುಭವಿಗಳು ಸಂವಾದದಲ್ಲಿ ಭಾಗಿಯಾಗಿದ್ದರು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಂದ ಆಗುತ್ತಿರುವ ಅನುಕೂಲಗಳ ಬಗ್ಗೆ ಫಲಾನುಭವಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಹಣ ಸದ್ಯಕ್ಕೆ ಬರುತ್ತಿಲ್ಲ ಅಂತ ದೂರು ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳ ಸಮರ್ಪಕವಾಗಿ ಅನುಷ್ಠಾನ ಮಾಡುವಂತೆ ಅಧಿಕಾರಿಗಳಿಗೆ ಮೆಹರೋಜ್ ಸೂಚಿಸಿದರು. ಆ ರೀತಿ ಯಾವುದೇ ರೀತಿಯ ವಿಚಾರ ನಮ್ಮ ಶಾಸಕರಿಂದ ಅಥವಾ ಬೇರೆ ಯಾರಿಂದ ನಮಗೆ ಕೇಳಲ್ಪಟ್ಟಿಲ್ಲ. ಯುವನಿಟಿ ಬಗ್ಗೆ 3 ಮಾತಾಡಿದ್ರು. 3ರಲ್ಲಿ ಕೂಡ 3 ತಿಂಗಳಾಗಿಂದ ಅಮೌಂಟೇ ಬಂದಿಲ್ಲ ಅಂತ ಈ ರೀತಿ ಯಾಕೆ? ಎಸ್, ಅದು ಅಗೇನ್ ಇಟ್ಸ್ ಎ ಟೆಕ್ನಿಕಲ್ ಇಶ್ಯೂ. ನಾನೀಗ ಅದೇ ನೀವು ಇದ್ರಿ, ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ ನೋಡಿ, ಆ ಮಗು 3 ತಿಂಗಳಿಂದ ಬರ್ತಾ ಇಲ್ಲ. ಈಸ್ ಗೋಯಿಂಗ್ ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಅವನು ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಮತ್ತು ಪ್ರತಿ ತಿಂಗಳು ಅವನು ಇದು ಕೊಡಬೇಕು, ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಅಂದರೆ ನಾನು ಈ ತಿಂಗಳು ನನಗೆ ಕೆಲಸ ಸಿಕ್ಕಿಲ್ಲ, ಪ್ರತಿ ತಿಂಗಳು ಇಷ್ಟಕ್ಕೆ ಒಂದು ಸೆಲ್ಫ್ ಡಿಕ್ಲರೇಷನ್, ನನಗೆ ಈ ಕೆಲಸ ಸಿಕ್ಕಿಲ್ಲ. ಕೆಲವರು ಏನು ಮಾಡ್ತಿದ್ದಾರೆ, ಒಂದು 2-3 ತಿಂಗಳು ತಗೊಳ್ತಿದ್ದಾರೆ, ಬಟ್ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಇಲ್ಲ. ಆಮೇಲೆ ಆಟೋಮೆಟಿಕ್ ಅದು ನಿಂತು. ಸೊ ಈ ರೀತಿ ಕೆಲವು ಸಮಸ್ಯೆಗಳಿದೆ. ಇದು ಸ್ವಲ್ಪ ಪ್ರಚಾರ ನಮ್ಮ ಪಾಪ ಹುಡುಗರ ಮಕ್ಕಳಿಗೆ ಆಗಬೇಕು. ಐ ಥಿಂಕ್ ನಮ್ಮ ಡಿಪಾರ್ಟ್ಮೆಂಟ್ ಅವರು ಆ ಪ್ರಚಾರವನ್ನು ಮಾಡ್ತಾರೆ. ಫುಲ್ ಲೇಡೀಸ್ ಹೇಳಿದ್ರೆ ನಾನು ಬರ್ತಾನೆ ಇಲ್ಲ ಎಲ್ಲ ಕೊಟ್ಟು ಪ್ರಾಪರಾಗಿ ಕೂಡ ನಾನು ಬರ್ತಾ ಇಲ್ಲ. ಒಂದು ಲೇಡಿ ಈಗ ನೋಡಿ, ನಾನು ಅದೇ ಹೇಳ್ತೇನೆ, 96% ಇಂಪ್ಲಿಮೆಂಟ್ ಆಗಿದೆ, 4% ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳಿದೆ. ಈಗ 10 ಲೇಡೀಸ್ ಮಾತಾಡಿದ್ರು, 10ರಲ್ಲಿ 10 ನಮಗೆ ಸಮರ್ಪಕವಾಗಿ ಬರ್ತಾ ಇದೆ, ಇದೊಂದು ಅನುಕೂಲ ಸಿಗ್ತಾ ಇದೆ. ಒಬ್ರು ಹೇಳಿದ್ರು ಇದು ಸಿಗ್ತಾ ಇಲ್ಲ, ರೈಟ್, ಐ ಅಗ್ರಿ ವಿತ್ ದಟ್. ಕೆಲವರಿಗೆ ಇದು ಸಿಗ್ತಾ ಇಲ್ಲ ಬಿಕಾಸ್ ಆಫ್ ಸಮ್ ಸ್ಮಾಲ್ ಟೆಕ್ನಿಕಲ್ ಇಶ್ಯೂಸ್. ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳಿದ್ದೇನೆ, ಈ ರೀತಿ ಸಮಸ್ಯೆಗಳಿಂದ ಫಲಾನುಭವಿಗಳು ಈ ಒಂದು ಸ್ಕೀಮಿಂದ ಹೊರಗಿರಬಾರ್ದು, ಅವರಿಗೆ ದಯವಿಟ್ಟು ರೆಕ್ಟಿಫೈ ಮಾಡಿ ಕೂಡಲೇ ಅವರಿಗೆ ನೀವು ಅಪ್ಡೇಟ್ ಮಾಡಿಬಿಟ್ಟು ಇದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನನಗೆ. ಯೂನಿವರ್ಸಿಟಿಯಲ್ಲಿ ರಿಸಲ್ಟೇ ಕೊಡ್ತಾ ಇಲ್ಲ. ಈಗ ನೀವು ಡಿ ಸಿ ಬೇಕಾದ್ರೆ ನಾನು DC ಮೇಡಮ್ಗೆ ಹೇಳಿದೆ. 3-4 ತಿಂಗಳಿಂದ ನಾನು ಹೇಳ್ತಾ ಇದ್ದಾರೆ ಸಮಸ್ಯೆ. ಇಲ್ಲಿ ನಮ್ಮ ಈ 5 ಗ್ಯಾರಂಟಿ ಕಾರ್ಯಕ್ರಮಗಳು ಇಂಪ್ಲಿಮೆಂಟ್ ಆಗಿದೆ. ಮುಂದಕ್ಕೆ ಉಳಿದಿರ್ತಕ್ಕಂತಹ 4% ಕೆಲವು ಚಿಕ್ಕ ಚಿಕ್ಕ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು, ಮತ್ತೆ DBT ಇಶ್ಯೂಸ್ ಇರ್ಬೋದು. ಇದನ್ನ ಅಧಿಕಾರಿಗಳು ನನಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರು ಕೂಡ ಅದನ್ನ ಮಾನಿಟರ್ ಮಾಡ್ತಾರೆ. ಮುಂಬರುವ ದಿನದಲ್ಲಿ ಅದನ್ನ ಏನು ಚಿಕ್ಕ ಚಿಕ್ಕ ಇಶ್ಯೂಸ್ ಇದೆ ಅದನ್ನ ರಿಸಾಲ್ವ್ ಮಾಡಿ 100% ನಮ್ಮ 5 ಗ್ಯಾರಂಟಿಗಳು ಆ ಫಲಾನುಭವಿಗಳಿಗೆ ತಲುಪತಕ್ಕಂಥ. ಸೆಪ್ಟೆಂಬರ್ 17ರಂದು ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವಕರ್ಮ ಸಮಾಜದ ಅಶೋಕ್ ಪೊದ್ದಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 17ರಂದು ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ಕಲಬುರಗಿಯವರ ಸಂಯುಕ್ತಾಶ್ರಯದಲ್ಲಿ ವಿಶ್ವಕರ್ಮರ ಜಯಂತ್ಯುತ್ಸವ ಕಾರ್ಯಕ್ರಮ ಆಚರಿಸಲಿದ್ದು, ಬೆಳಗ್ಗೆ 6 ಗಂಟೆಗೆ ಪ್ರಾತಃ ಕಾಲದಲ್ಲಿ ಶ್ರೀ ವಿಶ್ವಕರ್ಮರ ಸುಪ್ರಭಾತ, ಶ್ರೀ ವಿಶ್ವಕರ್ಮ ಧ್ವಜಾರೋಹಣ, ಶ್ರೀ ಗಣಪತಿ ಸಹಿತ ಪಂಚಬ್ರಹ್ಮ, ಶ್ರೀ ವಿಶ್ವಕರ್ಮರ ಭಾವಚಿತ್ರ ಪೂಜೆ ಜರುಗಲಿದೆ. ನಂತರ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸಂತ್ರಸ್ವಾಡಿಯಲ್ಲಿರುವ ಶ್ರೀ ಕಾಳಿಕಾ ಮಂದಿರದಿಂದ ಸೂಪರ್ ಬಜಾರ್, ಸೂಪರ್ ಮಾರ್ಕೆಟ್, ಜಗತ್ ಸರ್ಕಲ್ ಮಾರ್ಗವಾಗಿ ಡಾಕ್ಟರ್ SM ಪಂಡಿತ್ ರಂಗಮಂದಿರದವರೆಗೆ ಪುರಂತರ ಸೇವೆ, ಕುಂಭ ಕಳಸ, ಬಾಜಾ ಭಜಂತ್ರಿ, ವಾದ್ಯ ಮೇಳ, ಡೊಳ್ಳು ಕುಣಿತ, ಮಕ್ಕಳ ಕೋಲಾಟ, ಮಧುರ ಸಂಗೀತ ಕಾರ್ಯಕ್ರಮದೊಂದಿಗೆ ಶ್ರೀ ವಿಶ್ವಕರ್ಮರ ಭಾವಚಿತ್ರದ ಭವ್ಯ ಮೆರವಣಿಗೆ ಜರುಗಲಿದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಏಕದಂಡಗಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸುರೇಂದ್ರ ಮಹಾಸ್ವಾಮಿಗಳು, ಪರಮ ಪೂಜ್ಯ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು, ಪರಮ ಪೂಜ್ಯ ಶ್ರೀ ಶ್ರೀ ಪ್ರಣವ ನಿರಂಜನ ಮಹಾಸ್ವಾಮಿಗಳು ಸೇರಿದಂತೆ ಸಮಾಜದ ಪ್ರಮುಖರು, ರಾಜಕೀಯ ಗಣ್ಯ ವ್ಯಕ್ತಿಗಳು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನು ನಾನು
ವಿಶ್ವಕರ್ಮ ಸಮಾಜದ ವತಿಯಿಂದ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಅದರ ರೂಪರೇಷದ ಬಗ್ಗೆ ನಾವು ಇವತ್ತು ಹೇಳೋದಾದರೆ, ಪ್ರತಿ ವರ್ಷದಂತೆ ನಾವು ಸೆಪ್ಟೆಂಬರ್ 17, 2024ರಂದು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ 2024 ಆಚರಿಸಲಿದ್ದೇವೆ. ಬಂಧುಗಳೇ, ಈ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಆಚರಿಸಿ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಾವು ಕಲಬುರಗಿ ಮಹಾನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸಮಾಜದ ಹಿತಚಿಂತಕರು, ಬುದ್ಧಿಜೀವಿಗಳು, ಹಿರಿಯ ಮುಖಂಡರು, ಮಹಿಳೆಯರು ಮತ್ತು ಯುವಕರು ಹೀಗೆ ಸಮಸ್ತ ವಿಶ್ವಕರ್ಮ ಬಂಧುಗಳು ಕೂಡಿಸಿಕೊಂಡು ಭಗವಾನ್ ವಿಶ್ವಕರ್ಮ ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಇದರ ಚಟುವಟಿಕೆಯ ಭಾಗವಾಗಿ 2024ರ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು, ಭಗವಾನ್ ವಿಶ್ವಕರ್ಮ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಒಂದು ಸಂದೇಶವನ್ನು ತಮ್ಮ ಈ ಪ್ರಖರವಾದಂಥ ಮಾಧ್ಯಮ ಮೂಲಕ ನಾನು ಬಿತ್ತರಿಸಲು ವಿನಂತಿಸ್ಕೊಳ್ತೇನೆ. ನಮ್ಮ ಕಾರ್ಯಕ್ರಮದ ವಿವರಗಳು ಈ ರೀತಿಯಾಗಿವೆ. ಮುಂಜಾನೆ 6 ಗಂಟೆಗೆ ಅಂದರೆ 17/9/2024ರಂದು ಮುಂಜಾನೆ 6 ಗಂಟೆಗೆ ಪ್ರಾತಃ ಕಾಲ ವಿಶ್ವಕರ್ಮ ಸುಪ್ರಭಾತ, ವಿಶ್ವಕರ್ಮ ಧ್ವಜಾರೋಹಣ, ಗಣಪತಿ ಸಹಿತ ಪಂಚಬ್ರಹ್ಮ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆ. ಇದು ಕಾಳಕಾದೇವಿ ಸಂತ್ರಸವಾಡಿಯಲ್ಲಿರುವಂಥ ಕಾಳಕಾದೇವಿ ಗುಡಿಯಲ್ಲಿ ನೆರವಂಥ ಕಾರ್ಯಕ್ರಮ ಸರ್. ಇದು ಮುಂಜಾನೆ. ಹೌದು ಸರ್, ಆಯ್ತು ಸರ್, ಓಕೆ, ಧನ್ಯವಾದ ಸರ್. ಸರ್ ಹೇಳಿದ ಹಾಗೆ ಈ ಮುಂಜಾನೆ ಕಾರ್ಯಕ್ರಮ ಪೂಜಾ ವಿಧಿವಿಧಾನಗಳನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ 10 ಗಂಟೆಗೆ ನಾವು ಮೆರವಣಿಗೆ ಮೂಲಕ ನಮ್ಮ ಸಮಾಜದಲ್ಲಿ, ನಮ್ಮ ಜನಾಂಗದಲ್ಲಿ ಆಗಿ ಹೋದಂಥ ಏನು ಸತ್ಪುರುಷರ, ಪವಾಡ ಪುರುಷರ ಭಾವಚಿತ್ರಗಳ ಮೆರವಣಿಗೆ ಜೊತೆಗೆ ಕುಂಭ ಮತ್ತು ಡೊಳ್ಳು ಕುಣಿತ ಇದೆಲ್ಲರ ಜೊತೆಗೆ ನಾವು ಭವ್ಯವಾದ ಮೆರವಣಿಗೆಯನ್ನು ಸಂತ್ರಸವಾಡಿಯಿಂದ ರಂಗಮಂದಿರದವರೆಗೆ ತೆಗೆದುಕೊಂಡು ಬರ್ತೇವೆ. ಆಮೇಲೆ 2 ಗಂಟೆಯಿಂದ ಇಲ್ಲಿ SM ರಂಗಮಂದಿರದಲ್ಲಿ ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಜನಪ್ರತಿನಿಧಿಗಳು, ಸ್ವಾಮೀಜಿಗಳು, ಆಮೇಲೆ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಸಮಸ್ತ ವಿಶ್ವಕರ್ಮ ಜನಾಂಗದವರು ಮತ್ತು ಏನು ವಿಶ್ವಕರ್ಮನ ಭಕ್ತಾದಿಗಳೆಲ್ಲರೂ ಕೂಡಿಕೊಂಡು ನಾವು ಕಾರ್ಯಕ್ರಮವನ್ನು ರಂಗಮಂದಿರದಲ್ಲಿ ಮಾಡೋರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಎಲ್ಲ ವಿದ್ವಾಂಸರು ಬರಲಿ ಅನ್ನುವಂಥ ಒಂದು ಅಪೇಕ್ಷೆಯನ್ನು ನಾನು ಈ ತಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆಮೇಲೆ ಇದರ ಜೊತೆಗೆ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ, ಮನೆಗೆ ಹೋಗ್ತೀವಿ, ಇದು ಆಗಬಾರ್ದು ಅನ್ನೋಂಥ ವಿಚಾರ ಇಟ್ಕೊಂಡು ಕಲ್ಯಾಣ ಕರ್ನಾಟಕ ಭಾಗದ ನೀರಾವರಿ ಯೋಜನೆ ಮತ್ತು 371J ಕಲಂ ಸಮರ್ಪಕವಾಗಿ ಅನುಷ್ಠಾನಕ್ಕಾಗಿ ಕಲಬುರಗಿಯಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಇದರ ಕುರಿತು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ನವ ಕರ್ನಾಟಕ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ದಯಾನಂದ ಪಾಟೀಲ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳಾದ ಕೃಷ್ಣ ಕಾಡ, ಅಮರ್ಜ, ಬೆಣ್ಣೆತೊರ ಸೇರಿದಂತೆ ಇನ್ನಿತರೆ ಪ್ರಮುಖ ನೀರಾವರಿ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ನೀರಾವರಿ ಸೌಲಭ್ಯ ಯೋಜನೆ ಎಲ್ಲಾ ಫಲಾನುಭವಿಗಳಿಗೆ ಇವತ್ತಿಗೂ ಸಿಕ್ಕಿಲ್ಲ. ಇನ್ನು ಸಣ್ಣ ನೀರಾವರಿ ಅಂತರ್ಜಲ ಇಲಾಖೆಯಿಂದ ಖರ್ಚು ಮಾಡಿದ ಕೋಟ್ಯಾಂತರ ಹಣ ದುರುಪಯೋಗವಾಗಿದೆ. ಈ ಇಲಾಖೆಯಿಂದ ಖರ್ಚಾದ ಹಣದಿಂದ ಯಾವೊಬ್ಬ ರೈತರಿಗೂ ಹನಿ ನೀರು ಸಿಕ್ಕಿಲ್ಲ. ಇದರ ಬಗ್ಗೆ ಸರ್ಕಾರ ಈ ಭಾಗದ ರೈತರ ಹೋರಾಟಗಾರರ, ರೈತ ಪರ ಪ್ರಮುಖರ ಜೊತೆ ಸಮಾಲೋಚನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇನ್ನು ನಗರದಲ್ಲಿ ಸರಬರಾಜು ಹಾಗೂ ನೀರು ಕೊಳಚೆಯಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ. ಇದರಿಂದ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತಿದೆ. ಇದನ್ನು ಸಂಪುಟ ಸಭೆಯಲ್ಲಿ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು. ಕಬ್ಬು ಬೆಳೆದ ಬೆಳೆಗಾರರ ಕಬ್ಬನ್ನು ಸರಿಯಾದ ಸಮಯಕ್ಕೆ ಕಟಾವು ಮಾಡಿ ತಕ್ಷಣ ರೈತರಿಗೆ ಹಣ ಪಾವತಿ ಮತ್ತು ತೂಕದಲ್ಲಿ ಆಗುವ ಮೋಸ ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಉದ್ದೇಶ ಏನಪ್ಪಾ ಅಂದ್ರೆ 17ನೇ ತಾರೀಕು ನಡೀತಕ್ಕಂಥ ಮಂತ್ರಿಮಂಡಲವನ್ನು ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ಸುಮಾರು ದಿವಸ ಈ ರಾಜ್ಯದಲ್ಲಿ 40-50 ವರ್ಷಗಳಿಂದ ಈ ಕ್ಯಾಬಿನೆಟ್ ದರ್ಜೆ ಮೀಟಿಂಗ್ ನಡೆದಿರೋದು ನಾವು ನೋಡಿದ್ದೀವಿ. ಇಲ್ಲಿ ಯಾವ ಪುರುಷಾರ್ಥಕ್ಕೆ ಈ ಕ್ಯಾಬಿನೆಟ್ ನಡೀತದ ಅಂತಕ್ಕಂಥ ನಮಗಿದೆ. ಯಾಕಪ್ಪ ಅಂದ್ರೆ 3 ಅಂಶದಲ್ಲಿ ನಾನು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು 371 ಆರ್ಟಿಕಲ್ J ಇದರಿಂದ, ಇನ್ನೊಂದು MSP ದರ, ಇನ್ನೊಂದು ನೀರಾವರಿ ಯೋಜನೆ ಬಗ್ಗೆ. 40-50 ವರ್ಷಗಳಿಂದ ಸುಮಾರು ಇಲ್ಲಿ ನೀರಾವರಿ ಪ್ರಾಜೆಕ್ಟ್ ಇದ್ದರೂ ಕೂಡ ಇವತ್ತಿಗೂ ರೈತರಿಗೆ ನೀರು ಹರಿಸ್ತಕ್ಕಂಥ ವ್ಯವಸ್ಥೆ ಆಗಿಲ್ಲ. ನೀರು ಬಿಟ್ಟಿಲ್ಲ ಈ ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, BJP ಇರ್ಬೋದು. ಉದಾಹರಣೆ 2 ಕೋಟಿ 3 ಕೋಟಿಯಲ್ಲಿ ಖರ್ಚಾಗಿರ್ತಕ್ಕಂಥ ನೀರಾವರಿ ಪ್ರಾಜೆಕ್ಟನ್ನು ಇವತ್ತು 200-300 ಕೋಟಿ ರೂಪಾಯಿ ಖರ್ಚು ಮಾಡಿರೋ ತಮ್ಮ ಗಮನಕ್ಕೂ ಇದೆ.
ಬೆಣ್ಣೆತೊರ ನೋಡಿ, ಗಂಡೋರಿ ಬೆಣ್ಣೆತೊರ ಸುಮಾರು ಅಂದಾಜು ಏನದು ಒಂದು 50,000 ಎಕರೆ ಜಮೀನು ನೀರು ಉಣ್ಣತಕ್ಕಂಥದ್ದು ಹೆಕ್ಟರ್. ಅದನ್ನು ಇವತ್ತು ಮೇಲ್ಭೂಮಿ ಅಂದರೆ ಕುಸ್ಕಿ ಆಗ್ಲಾರ್ದಂಥದ್ದು ಮೇಲೆ ನಾವು ನೀರಾವರಿ ಇಲ್ದಂಗೆ ಬೆಳಿಬೇಕಾದ್ರೆ ಪ್ರತಿ ಎಕರೆಗೆ ಒಂದು 5,000 ರೂಪಾಯಿ ಬೆಳೀತಿದ್ದೇವೆ ಅಂತ ಇಟ್ಕೊಡ್ರಿ. ನೀರಾವರಿ ಮಾಡಿದೆ ಆದರೆ 10,000 ಲಾಭ ಬರೀತಕ್ಕಂಥದ್ದು ಅಂದ್ರೆ ಏನು, ನಾವು ಅಲ್ಲಿ ಏನದ ಮೆಂಕೆಜೋಳ ಬೆಳಿಬೋದು, ಏನೋ ಬೇರೆ ಬೇರೆ ಬೆಳೆಗಳು, ಬದ್ನಿಕಾಯಿ, ಮೆಣಸಿನ್ಕಾಯಿ ಇಂಥವೆಲ್ಲ ಇತ್ಯಾದಿ ಬೆಳೀತಕ್ಕಂಥ ಬೆಳೆಗಳನ್ನು ಬೆಳೆದು ನಾವು ಆರೋಗ್ಯವಂತರಾಗಿರೋಕ್ಕೆ ಸಾಧ್ಯತೆ ಇತ್ತಲ್ಲಿ. ಅಲ್ಲಿ ದನ ಕರುಗಳಿಗೆ ಮೇವು, ನೀರು, ಹಾಲು, ಹೈನ, ತರಕಾರಿ ಇಂಥವೆಲ್ಲ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು 45-50 ವರ್ಷದ ತನಕ ಅದು ನೀರಾವರಿ ಆಗಲಾರ್ದಂಥ ಒಂದು ಉದಾಹರಣೆ ವ್ಯವಸ್ಥೆ. ಅದು ಇವತ್ತು ಮುಚ್ಚೂರು ತೆರೆಗೆ ಬರಲ್ಲ, ತೆರೆದ್ರೆ ಮುಚ್ಚಕ್ಕೆ ಬರಲ್ಲ ಅಂಥ ಪರಿಸ್ಥಿತಿ ಇವತ್ತು ಬೆಣ್ಣೆದವರ ಒಂದ್ರದ್ದು ಹೇಳ್ತಾ ಇದ್ದೀನಿ. ಅದೇ ಥರ ಎಲ್ಲ ಪ್ರಾಜೆಕ್ಟ್ಗಳು, ನೀರಾವರಿ ಪ್ರಾಜೆಕ್ಟ್ಗಳು ಇವತ್ತು ಫೇಲ್ಯೂರ್ ಅದಾವೆ. ಇಂಥದ್ದೆಲ್ಲ ಇಟ್ಕೊಂಡು ನಿಮಗೆ ಸಾಕಷ್ಟು ಸಾರಿ ನಾವು ರೈತ ಮುಖಂಡರು ಮನವಿ ಕೊಟ್ಟಿದ್ವಿ, ಆ ಮನವಿ ಸ್ವೀಕಾರ ಮಾಡಿದ್ರಿ. ಇದ್ರ ಬಗ್ಗೆ ನೀವು ಚಕಾರ ಎತ್ತಿರಲಿಲ್ಲ. ಹಿಂದೊಮ್ಮೆ MB ಪಾಟೀಲ್ರು ಬಂದು ಇದನ್ನು ನಾವು ಇನ್ನೂ ಶುದ್ಧೀಕರಣ ಮಾಡಬೇಕು ಅಂತಕ್ಕಂಥದ್ದು ಹೇಳೋದ್ರು ನೀರಾವರಿ ಮಂತ್ರಿ ಇದ್ದಾಗ. ಆ ನೀರು ಆ ಗೇಟನ್ನೇ ತೆರೀಕಾಗಲ್ದು, ಗೇಟ ಮುಚ್ಚೂರು ತೆರಿಗೆ ಬರಲ್ದು, ತೆರೆದ್ರೆ ಮುಚ್ಚಕ್ಕೆ ಬರಲ್ಲ. ಅಂಥ ಟೈಮ್ನೇ ನೀವು ಇನ್ನೂ ಅದಕ್ಕೇನು ಶುದ್ಧೀಕರಣ ಮಾಡ್ತೀರಿ? ಇದ್ದಷ್ಟೇ ನೀರು ನೀವು ಬಿಡ್ತಾ ಇಲ್ಲ. ಬೇಸಿಗೆ ಟೈಮ್ನಾಗ ನೀರು, ಮಳೆಗಾಲ ಕಡಿಮೆ ಇದ್ದಾಗ ಸ್ವಲ್ಪ ನೀರು ಬಿಟ್ಟರೆ ಏನಾದರೂ ರೈತ ಏನಾದರೂ ಮಾಡ್ಕೋಕೆ ಅವಕಾಶ ಇದೆ, ಗೋಧಿಯೋ ಕಡ್ಡಿಯೋ ಜೋಳ. ಬೇಸಿಗೆ ಟೈಮ್ನಲ್ಲಿ ಏನಾದರೂ ದನ ಕರುಗಳಿಗೆ ಮೇವು ಮಾಡ್ತಕ್ಕಂಥ ಇದು ಆಗಿಲ್ಲ. ಎರಡನೇದು MSP ಬರೋದನ್ನು ಮಾತಾಡ್ತಾಯಿದ್ದು ಸಾಕಷ್ಟು ಸಾರಿ. ಡಾಕ್ಟರ್ ಸ್ವಾಮಿನಾಥನ್ ನಿಧನ ಹೊಂದರೂ ಪುನಃ MSP ಬರೋದು ಸರಿಯಾದ ವ್ಯವಸ್ಥೆ ಸಿಗಲಿಲ್ಲ. ವೈಜ್ಞಾನಿಕ ಪದ್ಧತಿಯಿಂದ ನಾವು MSP ದರ ಕೊಡ್ರಿ ಅಂತ ಹೇಳ್ತಾಯಿದ್ವಿ. ಒಂದು ಎಕರೆಗೆ ಎಷ್ಟು ಬೆಳಿಬೇಕು, ಎಷ್ಟು ನಮಗೆ ಖರ್ಚು ವೆಚ್ಚ ಆಗುತ್ತದೆ, ಇದನ್ನು ನೀವು ನೋಡಿರಿ. ಇದನ್ನು ಸಮಿತಿ ಕೂಡಿಸ್ರಿ. ಕ್ಯಾಬಿನೆಟ್ ಕರೆಯೋದಂದ್ರೇನು, ಇದನ್ನು ಇದ್ರ ಬಗ್ಗೆ ಚರ್ಚೆ ಮಾಡೋ ಸಲಕ್ಕೆ ನೀವೇನದ ಸಮಿತಿ ಕೂಡಿಸ್ರಿ. ಅದು ಮಾಡ್ತಾಯಿಲ್ಲ. 371J ನೋಡ್ರಿ, ಅದು ಆಗಿ ಎಷ್ಟು ದಿನ ಆಯಿತು. ಇಲ್ಲಿ ಎಷ್ಟು ಜನ ಹೈಯರ್ ಎಜುಕೇಷನ್ ಮಾಡಿಸಿ ವಿದ್ಯಾವಂತರು ಮತ್ತು ಮಹಿಳೆಯರು ಮತ್ತು ಪುರುಷರು ಕುಂತಿಲ್ಲ, ಅವರಿಗೆ ನೌಕರಿ ಇಲ್ಲ, ಅವ್ರಿಗೆ ಕೆಲಸ ಇಲ್ಲ, ಅವರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಎಲ್ಲೋ ಬೊಂಬೈಗೆ ಹೋಗೋದು, ಬೇರೆ ಬೇರೆ ರಾಜ್ಯಕ್ಕೆ ಹೋಗೋದು, ಬೇರೆ ಬೇರೆ ದೇಶಕ್ಕೆ ಪಾಸ್ಪೋರ್ಟ್ ತೆಗೆಸಿ ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅವರಷ್ಟು ಅವ್ರು ಹೋಗ್ತಾರಂದ್ರೆ ಸಾಮಾನ್ಯ ಜನರು ಹೋಗ್ತಾ ಇಲ್ಲ. ಡಾಕ್ಟ್ರು, ಇಂಜಿನಿಯರ್ಸ್, ಇಂಪಾರ್ಟೆಂಟ್ ಪರ್ಸನ್ ಇವತ್ತು ಅಮೇರಿಕೋ, ಜಪಾನ್ಗೆ ಹೋಗಿ ಅವರಿಗೆಲ್ಲ ಲಾಭದಾಯಕ ಮಾಡ್ತಕ್ಕಂಥ ವ್ಯವಸ್ಥೆ ಯಾಕೆ ಆಗ್ತದಂದ್ರೆ ನಮ್ಮಲ್ಲಿ ಅಷ್ಟು ಶಾಣೆತನದ. ಆ ಕಲ್ತಿಯವರಿಂದ ಅಂಥವ್ರಿಗೆ ಬಿಡಬೇಡ್ರಿ ದಯವಿಟ್ಟು. ಇಲ್ಲಿ ಏನಾದರೂ ಫ್ಯಾಕ್ಟ್ರಿ ಅಂಥದ್ದು ಮಾಡ್ತೀರೇನೋ, ಏನೇನೋ ಮಾಡೋದಿಲ್ಲ. ನಿಮ್ಮಲ್ಲಿ ರೊಕ್ಕನೇ ಇಲ್ಲ ಅಂತ ಹೇಳ್ತೀರಿ. ರೊಕ್ಕ ಇಲ್ಲ ಅಂದ್ರೆ ಮತ್ತೆ ಕ್ಯಾಬಿನೆಟ್ ಯಾಕೆ ಕರಿತೀರಿ? ಅದೇ ಖರ್ಚು ವೆಚ್ಚ ಮಾಡ್ತೀರಿ. ಇದ್ದಷ್ಟೇ ಅದಿಷ್ಟೇ ಉಳಿತದಲ್ಲ. ಜಿಲ್ಲಾ ಮಟ್ಟದ SSLC ಹಾಗೂ PUCಯ ಪ್ರತಿಭಾವಂತ ಗಾಣಿಗ ಸಮಾಜ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಗಾಣಿಗ ಸಮಾಜದ ಜಿಲ್ಲಾ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 15ರಂದು ರವಿವಾರ ಬೆಳಗ್ಗೆ 10:30 ನಗರದ ಕರುಣೇಶ್ವರ ನಗರದ KAB ಭವನದಲ್ಲಿ ಜಿಲ್ಲಾ ಮಟ್ಟದ SSLC ಮತ್ತು PUC ಪ್ರತಿಭಾವಂತ ಗಾಣಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಜಯಬಸವಕುಮಾರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಇನ್ನು ಉದ್ಘಾಟಕರಾಗಿ ಪರಮ ಪೂಜ್ಯ ಶ್ರೀ ಶಟಸ್ಥಳ ಬ್ರಹ್ಮ ಜಗದ್ಗುರು ಶಂಕರಾನಂದ ಮಹಾಸ್ವಾಮಿಗಳು ಮತ್ತು ಪರಮ ಪೂಜ್ಯ ಪ್ರಭುಲಿಂಗ ದೇವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. IAS ಆಯುಕ್ತರಾದ ಶ್ರೀಮತಿ ಕವಿತಾ ಮೇನಿಕೇರಿಯವರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದರು. ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಇಷ್ಟೇ. 2011ನೇ ಇಸ್ವಿಯಿಂದ ಸತತವಾಗಿ ಇಲ್ಲಿಯವರೆಗೆ ನಮ್ಮ ಕಲಬುರಗಿ ಜಿಲ್ಲಾ ಗಾಣಿಗ ನೌಕರರ ಕಲ್ಯಾಣ ಸಂಘದ ವತಿಯಿಂದ ನಮ್ಮ ಸಮಾಜದ ಮಕ್ಕಳಿಗೆ ಯಾರು SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡು ತೇರ್ಗಡೆ ಹೊಂದಿರುತ್ತಾರೆ ಅವರಿಗೆ ನಾವೇನಂದ್ರೆ ಪ್ರತಿ ವರ್ಷವೂ ಪ್ರತಿಭಾ ಪುರಸ್ಕಾರ ಮಾಡಿ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ತಮಗೆ ಈ ಒಂದು ಪತ್ರಿಕಾ ನೋಟ್ ಕೊಟ್ಟಿದ್ದೀನಿ, ಅದರಲ್ಲೆಲ್ಲ ವಿವರವಾಗಿದೆ. ಹೇಳಂದ್ರೆ ಅದು ಕೂಡ ವಿವರಣೆ ಹೇಳ್ತಾ ಇದ್ದೀನಿ. ಈ ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಜಯಬಸವಕುಮಾರ ಮಹಾಸ್ವಾಮಿಗಳು ವನಶ್ರೀ ಮಠ ಬಿಜಾಪುರವರು ಸಾನ್ನಿಧ್ಯ ವಹಿಸ್ತಾರೆ. ಉದ್ಘಾಟಕರಾಗಿ ಪೂಜ್ಯ ಸ್ವಬ್ರಹ್ಮ ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳು ಸಿದ್ದಾರೂಢ ಮಠ ಆಳೂರು ಮತ್ತು ಚಳಕಾಪುರ ಇರುತ್ತಾರೆ. ಹಾಗೂ ಪರಮ ಪೂಜ್ಯ ಶ್ರೀ ಪ್ರಭುಲಿಂಗ ದೇವರು ಶಿವಯೋಗ ಆಶ್ರಮ ಕುಕ್ನೂರು ಇವರು ಕೂಡ ಉಪಸ್ಥಿತರಿರ್ತಾರೆ. ಈ ಪ್ರತಿಭಾ ಪುರಸ್ಕಾರ ಪ್ರದಾನ ಕಾರ್ಯಕ್ರಮವನ್ನು ಶ್ರೀಮತಿ ಕವಿತಾ ಮನ್ನಿಕೇರಿ ನಮ್ಮ ಸಮಾಜದ ಹಿರಿಯ IAS ಅಧಿಕಾರಿಗಳು, ಇವರು ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾಗಿದ್ದಾರೆ. ಇವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ಸಂಗನಗೌಡ ಪಾಟೀಲ್
ಈ ಗುಲ್ಬರ್ಗ ಗಾಣಿಗ ನೌಕರರ ಕಲ್ಯಾಣ ಸಂಘದ ಅಧ್ಯಕ್ಷನಾಗಿ ನಾನೇ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾಜದ ರಾಜ್ಯ ಮಟ್ಟದ ಸಂಘಟನೆ ಅದರ ಒಂದು ಅಧ್ಯಕ್ಷರಾದಂಥ MD ಪಾಟೀಲ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟದ ಅಧಿಕಾರಿ ಅವರು ಕೂಡ ಪಾಲ್ಗೊಳ್ತಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಈ ಡೆಪ್ಟಿ ಸೆಕ್ರೆಟರಿ ಕೊಪ್ಪಳ ಜಿಲ್ಲೆ ಇವರು ಮಲ್ಲಿಕಾರ್ಜುನ್ ತೊದಲ್ಬಾಗಿ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಹಾಗೂ DDPI ಕೊಪ್ಪಳ ಜಿಲ್ಲೆ ಇವರು ಕೂಡ ಭಾಗವಹಿಸ್ತಾರೆ. ಇದರ ಒಂದು ವಿಶೇಷ ಉಪನ್ಯಾಸವನ್ನು ಅಂದರೆ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಯಾವ ರೀತಿ ನೀವು ವಿದ್ಯಾಭ್ಯಾಸ ಮಾಡಬೇಕು, ಸಮಾಜದಲ್ಲಿ ಮುಂದೆ ಬರಬೇಕನ್ನೋ ಒಂದು ಉದ್ದೇಶದಿಂದ ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಿದ್ದೀವಿ. ಅದಕ್ಕೆ ಉಪನ್ಯಾಸಕರಾಗಿ ನಮ್ಮ ಕಲಬುರಗಿಯ ಕೇಂದ್ರೀಯ ವಿದ್ಯಾಲಯದ ರಿಜಿಸ್ಟ್ರಾರ್ ಆದಂಥ ಶ್ರೀ RR ಬಿರಾದಾರ್ ಅವರು ಮತ್ತು KS ಅಧಿಕಾರಿ ಸುನಿಲ್ ಬಾವಿಕಟ್ಟಿ ವಾಣಿಜ್ಯ ಅಧಿಕಾರಿಗಳು ಕೂಡ ವಿಶೇಷ ಉಪನ್ಯಾಸಕರಾಗಿ ಭಾಗವಹಿಸ್ತಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಗಾಣಿಗ ಸಮಾಜದ ಅಧ್ಯಕ್ಷರಾದ ಶ್ರೀ ಶ್ಯಾಣಕುಮಾರ್ ಬಿಲ್ಲಾಡ್ರವರು, ಹಾಗೆ ಗಾಣಶ್ರೀ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂಥ ದೇವೇಂದ್ರ ಮಾಸ್ಟರ್ ಬಿರಾದಾರ್ ಅವರು, ಹಾಗೆ ನಮ್ಮ ಒಂದು ಸಂಘದ ಎಲ್ಲ ಒಂದು ನಿರ್ದೇಶಕರಾದಂಥ ಗುರುಲಿಂಗಪ್ಪ ಪಾಟೀಲ್, ಸಿದ್ದಣ್ಣ ಚಂದ್ರಶೇಖರ್ ಸಜ್ಜನ್, ಚಂದ್ರಶೇಖರ್ ಪಾಟೀಲ್, ಅನಿಲ್ ಕುಮಾರ್ ಪಾಟೀಲ್, ಮಹಾದೇವ್ ದ್ಯಾಮ, ರಮೇಶ್ ಸುಂಬಾಡ್, ಶಿವಲಿಂಗಪ್ಪ ಕಲ್ಸೆಟ್ಟಿ, ಬಸವರಾಜ್ ಅಂಗಡಿ, ಚಂದ್ರಶೇಖರ್ ಕಲ್ಸೆಟ್ಟಿ, ಶಂಕರ್ಲಿಂಗ್ ಕಲ್ಸೆಟ್ಟಿ. ಜಮಾತೆ ಇಸ್ಲಾಮಿಕ್ ಹಿಂದ್ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಮಹಾನ್ ಚಾರಿತ್ರ್ಯವಂತ ಎಂಬ ಧ್ಯೇಯದ ಅಡೆ ರಾಜ್ಯವ್ಯಾಪ್ತಿ ಅಭಿಯಾನವನ್ನು ಸೆಪ್ಟೆಂಬರ್ 13ರಿಂದ 22ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಜಾಕಿರ್ ಹುಸೇನ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯವ್ಯಾಪ್ತಿ ಅಭಿಯಾನದ ಅಂಗವಾಗಿ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪ್ರವಾದಿ ಮೊಹಮ್ಮದರ ಬಗ್ಗೆ ಜಗತ್ತಿನ ಪ್ರಸಿದ್ಧ ದಾರ್ಶನಿಕರ ಅನಿಸಿಕೆಗಳು ಮತ್ತು ದೇಶದ ಹೆಸರಾಂತ ಬುದ್ಧಿಜೀವಿಗಳು ಬರೆದಿರುವ ಲೇಖನ ಸಂಕಲನದ ಪುಸ್ತಕಗಳನ್ನು ಹೊರತರಲಾಗುವುದು. ರಾಜ್ಯಾದ್ಯಂತ ಬೃಹತ್ ಸಮ್ಮೇಳನಗಳು, ವಿಚಾರಗೋಷ್ಠಿಗಳು, ಸಂವಾದ ಕಾರ್ಯಕ್ರಮಗಳು, ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು, ಇನ್ನಿತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಕ್ವಿಜ್ ಸ್ಪರ್ಧೆ ಸೇರಿದಂತೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ, ದ್ವೇಷ, ಪೂರ್ವಾಗ್ರಹಗಳನ್ನು ಹೋಗಲಾಡಿಸಿ ಶಾಂತಿ, ಸೌಹಾರ್ದತೆ ಮತ್ತು ಮಾನವೀಯತೆಯನ್ನು ಬೆಳೆಸುವುದೇ ಈ ಅಭಿಯಾನದ ಉದ್ದೇಶ. ಪರಸ್ಪರರನ್ನು ಅರಿವ ಹೃದಯಗಳು ಬೆಳೆಸುವ ಈ ಮಹತ್ವ ಕಾರ್ಯದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ನಾಡಿನ ಜನತೆ ಸಹಕಾರವನ್ನು ಕೋರುತ್ತಿದೆ ಎಂದರು. ಮಿತ್ರ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರಿಗೆ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ನಾನು ಸ್ವಾಗತ ಕೋರ್ತೇನೆ. ಸೊ ಇಂದು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಒಂದು ರಾಜ್ಯ ಮಟ್ಟದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ಎಂಬ ಧ್ಯೇಯದ ಅಡಿಯಲ್ಲಿ ರಾಜ್ಯವ್ಯಾಪಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಸೆಪ್ಟೆಂಬರ್ 13ರಿಂದ 22ರವರೆಗೆ ಈ ಒಂದು ಅಭಿಯಾನ ನಡೀತಾ ಇದೆ. ಈ ಅಭಿಯಾನ ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಇದು ಪ್ರವಾದಿ ಮೊಹಮ್ಮದರ ಜಯಂತಿಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಾಡ್ತಾ ಇದ್ದೇವೆ. ನಾವು ನೋಡ್ತೇವೆ, ಗಾಂಧಿ ಜಯಂತಿ ಆಚರಣೆ ಮಾಡ್ತೇವೆ, ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೇವೆ. ಗಾಂಧಿ ಜಯಂತಿಯಲ್ಲಿ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದು ನಮಗೆ ಗೊತ್ತಿದೆ, ಅಂಬೇಡ್ಕರ್ ಅವರ ಕೊಡುಗೆ ನಮಗೆ ಗೊತ್ತಿದೆ. ಆದರೆ ಪ್ರವಾದಿ ಮೊಹಮ್ಮದರು ಮಾನವೀಯತೆಗಾಗಿ ಅಥವಾ ಮಾನವ ಕುಲಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಅರಿವಿಲ್ಲ. ಸೊ ಅದರ ಪರಿಣಾಮವಾಗಿ ನಾವು ಈ ಒಂದು ರಾಜ್ಯವ್ಯಾಪಿ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಸುಮಾರು 1400 ವರ್ಷಗಳ ಹಿಂದೆ ಅರೇಬಿಯಾದಲ್ಲಿ ಇದ್ದ ನಾಗರಿಕತೆ ಬಹಳ ಅತೀತವಾದದ್ದು. ಸೊ ಕೊಲೆ, ಸುಲಿಗೆ, ದರೋಡೆ ಎಲ್ಲೆಂದರೆ ನಡೀತಾ ಇತ್ತು. ಮನುಷ್ಯರನ್ನು ಪ್ರಾಣಿಗಳಂತೆ ಮಾರಾಟ ಮಾಡ್ತಾಯಿದ್ರು. ಬಡ್ಡಿ, ಶರಾಬು, ಜೂಜುಗಳು ಅನ್ನೋ ಒಂದು ಏನೂ ವ್ಯತ್ಯಾಸ ಇಲ್ಲದೆ ಈ ಕೆಡುಕುಗಳು ಒಂದು ಪರಾಕಾಷ್ಠೆಯಲ್ಲಿ ಇದ್ದವು. ಸೊ ಮಾನವೀಯತೆ ಅನ್ನೋದೇ ಅಲ್ಲಿ ಒಂದು ಶಬ್ದವೂ ಅಲ್ಲಿ ಇರಲಿಲ್ಲ. ಸೊ ಅಂತಹ ಒಂದು ವಾತಾವರಣದಲ್ಲಿ ಈ ಪ್ರವಾದಿ ಮೊಹಮ್ಮದರು ಅನಾಥರಾಗಿ ಬೆಳೆದು ಒಂದು ಸಮಾಜವನ್ನು ಕಟ್ಟಿದರು. ಕೇವಲ 23 ವರ್ಷದಲ್ಲಿ ಒಂದು ಸಮಾಜವನ್ನು ಕಟ್ಟಿದರು. ಆ ಸಮಾಜದಲ್ಲಿ ಎಂತಹ ಸಮಾಜಪ್ಪ ಅಂತ ಹೇಳಿದರೆ, ಮಹಿಳೆಯರಿಗೆ ಬದುಕುವ ಹಕ್ಕು, ವ್ಯಾಪಾರದ ಹಕ್ಕು ಮತ್ತು ಜೀವಿಸುವ ಹಕ್ಕನ್ನು ನೀಡಿದರು. ಕೊಲೆ ಸುಲಿಗೆಗಳು ಬಂದಾದವು. ಬಡ್ಡಿ, ಶರಾಬು, ಜೂಜುಗಳು ಇವು ಹರಾಮಾದವು, ನಿಷೇಧಿಸಲ್ಪಟ್ಟವು. ಎಂತಹ ಉತ್ತಮ ಸಮಾಜ ಕೇವಲ 23 ವರ್ಷದಲ್ಲಿ ನಿರ್ಮಾಣ ಆಯಿತು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಇವತ್ತಿಗೂ ಸೌದಿ ಅರಬ್ನಲ್ಲಿ
ನಮಾಜ್ ಸಲುವಾಗಿ, ಪ್ರಾರ್ಥನೆ ಸಲುವಾಗಿ ತನ್ನ ದುಕಾನನ್ನು ಖುಲ್ಲಾ ಬಿಟ್ಟು ಹೋಗ್ತಾನೆ. ಸೊ ಅಂತಹ ಶಾಂತಿ ಇರುವಂತಹ, ಸೌಹಾರ್ದ ಇರುವಂತಹ, ಪ್ರೀತಿ ಇರುವಂತಹ ಸಮಾಜ ಕೇವಲ 23 ವರ್ಷದಲ್ಲಿ ಅವರು ಕಟ್ಟಿ ತೋರಿಸಿದರು. ಅವರು ಕೇವಲ ಭಾಷಣದ ಮೂಲಕ ಅಥವಾ ಯಾವುದೇ ಒಂದು ಕೃತಿಯ ಮೂಲಕ ಏನೋ ಒಂದು ಹೇಳಿ ಸಮಾಜಕ್ಕೆ ಕೊಟ್ಟ ಕೊಡುಗೆ ಅಲ್ಲ, ಬದಲಾಗಿ ಅದನ್ನು ಸಾಧಿಸಿ ತೋರಿಸಿ ಈ ಸಮಾಜವನ್ನು ಕಟ್ಟಿ ತೋರಿಸಿದರು. ಯಾವ ರೀತಿ ಈ ಒಂದು ನೈತಿಕ ಬೆಲೆಗಳ ಮೇಲೆ ಸಮಾಜವನ್ನು ಕಟ್ಟಬಹುದೋ ಅಂತಹ ಸಮಾಜ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅವರು ಮಾಡಿ ತೋರಿಸಿದಂತಹ ಮಹಾನ್ ವ್ಯಕ್ತಿ ಇವತ್ತು ನಾವು ಅವರಿಗೆ ನೆನೆಸ್ತಾ ಇದ್ದೇವೆ. ಸೊ ಅಂತಹ ಸಮಾಜ ಈಗ ನಮ್ಮ ಭಾರತಕ್ಕೂ ಬೇಕಾಗಿದೆ. ಎಲ್ಲಿ ಅಂದ್ರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ರೇಪ್ ಕೇಸ್ ಆಗ್ತಾಯಿದೆ, ಮತ್ತು ಲಿಂಚಿಂಗ್ ಆಗ್ತಾಯಿದೆ, ಕೊಲೆ ದರೋಡೆಗಳು ಸುಳ್ಳು ಎಲ್ಲಿ ಅಂದರೆ ನಡೀತಾ ಇದ್ದಾವೆ. ಸ್ಕ್ಯಾಮ್ಸ್ಗಳಂತೂ ಹೇಳತೀರದಂತೂ ಸ್ಕ್ಯಾಮ್ಸ್ಗಳಾಗ್ತಾ ಇದ್ದಾವೆ. ಇಷ್ಟೆಲ್ಲ ಈ ಕೆಟ್ಟ ವಾತಾವರಣದಲ್ಲಿ ಮನುಷ್ಯನಿಗೆ ಶಾಂತಿ ಸಿಗಬೇಕು, ನ್ಯಾಯ ಸಿಗಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಈ ಸಮಾಜವನ್ನು ರೂಪಿಸೋಣ ಅಂತ ಹೇಳಿ ನಾವು ಈ ಸಮಾಜ ಕಟ್ಟಲಿಕ್ಕೆ ಈ ಒಂದು ನಾಗಮಂಗಲದಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ನಡೆದ ಘಟನೆ ಪೂರ್ವ ಯೋಜಿತವಾಗಿದೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆರೋಪಿಸಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ನಾಗಮಂಗಲದಲ್ಲಿ ನಡೆದಿದೆ. ಹಿಂದೂಗಳ ಸಾಮೂಹಿಕವಾಗಿ ಗಣೇಶ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಮಸೀದಿ ಮುಂದೆ ಡೊಳ್ಳು ಬಾರಿಸಲಾಗಿದೆ ಎಂಬ ಕಾರಣಕ್ಕಾಗಿ ಶಾಂತಿಯುತವಾಗಿ ನಡೆಯುತ್ತಿದ್ದ ಮೆರವಣಿಗೆ ಮೇಲೆ ಗೂಂಡಾಗಿರಿ ನಡೆಸಲಾಗಿದೆ. ಪೆಟ್ರೋಲ್ ಬಾಂಬ್, ಕಲ್ಲು ತೂರಾಟ ಮಾಡಲಾಗಿದೆ. ಹಿಂದೂಗಳ ಮೇಲೆ ಆಕ್ರಮಣ ಮಾಡಲಾಗಿದೆ ಎಂದರು. ಇತ್ತೀಚೆಗೆ ಕಾಂಗ್ರೆಸ್ ನಾಯಕ ಐವನ್ ಡಿಸೋಜಾ ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯದಲ್ಲಿ ಗಲಭೆ ನಡೆಯುತ್ತದೆ ಎಂಬ ಹೇಳಿಕೆಯನ್ನು ನೀಡಿದ್ರು. ಅದರಂತೆ ಪಾಕಿಸ್ತಾನ ಮನಸ್ಥಿತಿಯ ಮುಸ್ಲಿಮರು ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ ಎಂದು ಕಿಡಿಕಾರಿದರು. ಮಂಗಲದಲ್ಲಿ ನಡೆದಂತ ಘಟನೆ ನನಗನ್ಸುತ್ತೆ ಇದು ಪೂರ್ವ ನಿಯೋಜಿತ. ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಅನೇಕ ಬೆಳವಣಿಗೆಗಳು ನಡೀತಾ ಇರೋಂಥ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ನೇರವಾಗಿ ಕಾಣ್ತಾ ಇರೋದು ನಾಗಮಂಗಲದಲ್ಲಿ. ಹಿಂದೂಗಳ ಪೂಜ್ಯ ಭಾವನೆಯಿಂದ ಪೂಜೆ ಮಾಡ್ತಾ ಇರೋಂಥ ಸಾಮೂಹಿಕ ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಡೊಳ್ಳು ಬಾರಿಸಬಾರ್ದು, ಮಂಗಳವಾದ್ಯ ಬಾರಿಸಬಾರ್ದು. ಈ ರೀತಿ ಒಂದು ರೀತಿಯ ಗೂಂಡಾಗಿರಿಯ ಪ್ರಯತ್ನವನ್ನು ನಡೆಸಿ ಶಾಂತಿಯಿಂದ ಹೋಗ್ತಾ ಇದ್ದಂಥ ಮೆರವಣಿಗೆ ಮೇಲೆ ಹಲ್ಲೆ ನಡೆಸಿದ್ದಾರೆ. ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿದ್ದಾರೆ. ಸಾಕಷ್ಟು ಕಲ್ಲು ತಗೊಂಡು ಹಿಂದೂಗಳ ಮೇಲೆ ಒಂದು ರೀತಿ ಆಕ್ರಮಣವನ್ನೇ ಮಾಡಿದ್ದಾರೆ. ಇತ್ತೀಚೆಗೆ ತಾನೇ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಐವಾನ್ ಡಿಸೋಜಾ, ಐವಾನ್ ಅಲ್ಲ ಅವನು, ಐವಾನ್, ಅವನು ಹೇಳಿಕೆ ಕೊಟ್ಟಿದ್ದ. ಬಾಂಗ್ಲಾದ ದೇಶದ ರೂಪದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಗಲಭೆ ಆಗತ್ತೆ ಅನ್ನೋಂಥ ರೂಪದಲ್ಲಿ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದ. ಅದು ಈ ಪಾಕಿಸ್ತಾನ್ ಪ್ರೇರಿತ, ಪಾಕಿಸ್ತಾನ್ ಮನೋಸ್ಥಿತಿಯ ಮುಸಲ್ಮಾನ್ ಗೂಂಡಾಗಳಿಗೆ ಒಂದು ರೀತಿಯ ಪ್ರೇರಣೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಾವು ಮುಸಲ್ಮಾನರು ಏನು ಬೇಕಾದ್ರೂ ನಡೆದ್ರು ನಡೆಯುತ್ತೆ, ಹಾಗಾಗಿ ಈ ದುಷ್ಕೃತ್ಯ ನಡೆಸಿದ್ದಾರೆ. ಇವತ್ತು ಟಿ ವಿಗಳಲ್ಲಿ ನೋಡ್ಕೊತ ಬಂದೆ ನಾನು, ಅಮಾಯಕ ಹೆಣ್ಮಕ್ಕಳು ಹೇಳಿಕೆಗಳು ಕೊಡ್ತಾರೆ.
ನಮ್ಮ ಮನೆಯಲ್ಲಿ ರಾತ್ರಿ ಮಲಗದಂಥ ಗಂಡಸನ್ನ ಎಬ್ಬಿಸ್ಕೊಂಡು ಕರ್ಕೊಂಡೋಗಿದ್ದಾರೆ. ಇದು ಮಾನ್ಯ ಗೃಹ ಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಸಣ್ಣ ಗಲಾಟೆ, ಯಾಕೆ ಇಷ್ಟೊಂದು ಸುದ್ದಿ ಮಾಡ್ತಿದ್ದೀರಿ ಅಂತ. ತಳವಾರ ಸಮುದಾಯಕ್ಕೆ ಸರಳವಾಗಿ ಜಾತಿ ಪ್ರಮಾಣ ಪತ್ರ ಹಾಗೂ ನೌಕರರಿಗೆ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದರು. ತಳವಾರ ಸಮಾಜದ ಜನರ ಶಾಲಾ ದಾಖಲಾತಿ ವರ್ಗಾವಣೆ ಪತ್ರದಲ್ಲಿ ತಳವಾರ ಎಂದು ನಮೂದಿಸಿದ್ದಾರೆ. ಅಂತವರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡಬೇಕು ಹಾಗೂ ತಳವಾರ ಸಮಾಜದ ಎಲ್ಲಾ ಸರ್ಕಾರಿ ನೌಕರರಿಗೆ ಸರಳವಾಗಿ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಂತೆ ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ಗಳಿಗೆ ಜಿಲ್ಲಾಧಿಕಾರಿ ಸೂಚನೆ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಏನು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ತಳವಾರ ಸಮುದಾಯಕ್ಕೆ ಏನು ತಹಸೀಲ್ದಾರ್ ವಿನಾಕಾರಣ ತೊಂದರೆಗಳನ್ನು ನೀಡೋದ್ರ ಮೂಲಕ ಇವತ್ತು ST ಸರ್ಟಿಫಿಕೇಟ್ ಕೊಡುವಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಅದಲ್ಲದೆ ಇವತ್ತು ಸರ್ಕಾರಿ ನೌಕರಸ್ಥರಿಗೆ ಸುಮಾರು ವರ್ಷಗಳು ಕಳೆದರೂ ಕೂಡ ಇವತ್ತು ಸಿಂಧುತ್ವ ಕೊಡ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಕೂಡಲೇ ಏನು ತಹಸೀಲ್ದಾರ್ಗಳಿಗೆ ಸೂಚನೆಯನ್ನು ನೀಡಬೇಕು ಮತ್ತು ಏನು ತಳವಾರ ಸಮುದಾಯದ ನೌಕರಸ್ಥರಿಗೆ ಸಿಂಧುತ್ವವನ್ನು ಕೊಡಬೇಕು ಅಂತ ಈ ಒತ್ತಾಯಿಸಿ ಇವತ್ತು ಏನು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಕೂಡಲೇ ಜಿಲ್ಲಾಡಳಿತ ಇದಕ್ಕೆ ಎಚ್ಚೆತ್ತುಕೊಂಡು ನಮಗೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಒಂದು ವೇಳೆ ಒತ್ತಾಯಿಸಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸೆಪ್ಟೆಂಬರ್ 17ರಂದು ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕಲಬುರಗಿಯಲ್ಲಿ ಜರುಗಲಿರೋ ಸಚಿವ ಸಂಪುಟ ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ನೀರಾವರಿ ಸಮಸ್ಯೆಗಳನ್ನು ಬಗೆಹರಿಸಿ ಅವುಗಳಿಗೆ ಶಾಶ್ವತ ಪರಿಹಾರ ದೊರಕಿಸಿಕೊಡಬೇಕು ಎಂದು ಜೆಡಿಎಸ್ ಮುಖಂಡ ಹಾಗೂ ಹೋರಾಟಗಾರ ಶಿವಕುಮಾರ್ ನಾಟಿಕರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಷ್ಟೇ ಮಳೆ ಬಂದರೂ ಜಿಲ್ಲೆಯಲ್ಲಿ ಭೀಮಾ, ಮುಲ್ಲಮಾರಿ, ಬೆಣ್ಣೆತುರ, ಗಂಡೋರ ನಾಲಾ ಬತ್ತಿ ಹೋಗಿ ನೀರಿಗಾಗಿ ಅನ್ಯ ಜಿಲ್ಲೆ, ಅನ್ಯ ರಾಜ್ಯಗಳ ಮೊರೆ ಹೋಗುವ ಪರಿಸ್ಥಿತಿ ಬರುತ್ತಿದ್ದು, ಶಾಶ್ವತ ಕುಡಿಯುವ ನೀರಿನ ಪರಿಹಾರಕ್ಕಾಗಿ ಆಲಮಟ್ಟಿಯಿಂದ ಕಲಬುರಗಿಗೆ ಪೈಪ್ಲೈನ್ ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಬಾರಿ ಸಚಿವ ಸಂಪುಟ ಸಭೆಯನ್ನು ನಡೆದಿದೆ. ಈ ಬಾರಿ ಕೂಡ 17ನೇ ತಾರೀಕಿಗೆ ಕಲಬುರಗಿ ನಗರದಲ್ಲಿ ಸಚಿವ ಸಂಪುಟದ ಸಭೆಯನ್ನು ನಡೆಯಲಿದೆ. ವಿಶೇಷವಾಗಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕನ್ನುವಂಥ ಉದ್ದೇಶಕ್ಕಾಗಿ ಆವಾಗವಾಗ ಸಚಿವ ಸಂಪುಟ ಸಭೆಗಳನ್ನು ನಡೀತಾ ಇವೆ. ಆದರೆ ಈ ಬಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಆಗಲಿ ಅನ್ನೋವಂಥ ಆಗ್ರಹ ಮಾಡಬೇಕು ಮತ್ತು ಸರ್ಕಾರವನ್ನು ಕಣ್ತರಿಸ್ತಕ್ಕಂಥ ಕೆಲಸ ಮಾಡಬೇಕು. ಸಚಿವ ಸಂಪುಟದಲ್ಲಿ ಈ ಜಿಲ್ಲೆಯ ನೀರಾವರಿಯನ್ನು ಸಮಗ್ರ ನೀರಾವರಿಗೆ ಒಳಪಡುವಂಥ ರೀತಿಯಲ್ಲಿ ಸರ್ಕಾರ ಸೂಕ್ತವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥದ್ದು ಮತ್ತು ಮಾಧ್ಯಮಗಳ ಮುಖಾಂತರನೂ ಕೂಡ ಏನೆಲ್ಲ ಸಮಸ್ಯೆ ನೀರಾವರಿ ವಿಚಾರದಲ್ಲಿ ಕಲಬುರಗಿಯಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬೇಕನ್ನೋಂಥ ಉದ್ದೇಶ ಇದೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಲಬುರಗಿ ಜಿಲ್ಲೆ ನೀರಾವರಿ ಯೋಜನೆಗಳನ್ನು ಯಾವ ಪರಿಸ್ಥಿತಿಯಲ್ಲಿವೆ, ಎಷ್ಟು ನೀರಾವರಿ ಯೋಜನೆಗಳಿವೆ, ಇಲ್ಲಿವರೆಗೂ ನೀರಾವರಿ ಯೋಜನೆಗಳನ್ನು ನಿರ್ಮಾಣ ಆಗಿವೆ, ಅವು ಇವತ್ತಿಗೂ ಕೂಡ ರೈತರ ಭೂಮಿಗೆ ನೀರು ಹರಿಸಲಿಕ್ಕಾಗಿಲ್ಲ. ಕಲ್ಯಾಣ ಕರ್ನಾಟಕ ಭಾಗ ಅತಿ ಹಿಂದುಳಿದಿದೆ, ಅದು ಕಲಬುರಗಿಯೂ ಕೂಡ ಅತಿ ಹಿಂದುಳಿದಿದೆ. ಇವತ್ತು ಬರಪೀಡಿತ ಪ್ರದೇಶ ಪ್ರತಿ ವರ್ಷ ಬರಗಾಲವನ್ನು ಘೋಷಣೆ ಮಾಡ್ತಾರೆ ಸರ್ಕಾರ. ಬೇಸಿಗೆ ದಿನದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಹೇಳುತ್ತದೆ. ಇದು ಪ್ರತಿ ವರ್ಷ ಗೊತ್ತಿದ್ದರೂ ಕೂಡ ನಮ್ಮ ಬಳಿ ಜಲಮೂಲದ ನೀರಿನ ಲಭ್ಯತೆ ಇದ್ದರೂ ಕೂಡ ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಬಳಕೆ ಮಾಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ಎಡವಿದೆ ಅನ್ನುವಂಥ ಇವತ್ತು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು ಮತ್ತು ಯಾವುದೇ ಪಕ್ಷದ ಆಡಳಿತದಲ್ಲಿ ಮತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಯಾರೇ ನಮ್ಮ ಭಾಗದ ಪ್ರಮುಖ ವ್ಯಕ್ತಿಗಳು ಇದರ ಬಗ್ಗೆ ಸರಿಯಾದಂಥ ರೀತಿಯಲ್ಲಿ ಇದನ್ನು ಅನುಷ್ಠಾನಗೊಳಿಸಬೇಕನ್ನುವಂಥ ಬಲವಾದ ಇಚ್ಛಾಶಕ್ತಿ ಕೊರತೆಯನ್ನು ಎದ್ದು ಕಾಣ್ತಾ ಇದೆ ಅನ್ನುವುದನ್ನು ನಮಗೆ ಮನವರಿಕೆ ಆಗಿರುವಂಥದ್ದು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕೃಷ್ಣಾ ನದಿಯ ಉಪನದಿಯಾಗಿರತಕ್ಕಂಥ ನಮ್ಮ ಭೀಮಾ ನದಿ, ಆ ಭೀಮಾ ನದಿಯ ಉಪನದಿಗಳಾಗಿರ್ತಕ್ಕಂಥ ನಮ್ಮ ಬೋರಿಹಳ್ಳ ಆಗಿರ್ಬೋದು, ಅಮರ್ಜೆ ಆಗಿರ್ಬೋದು, ಗಂಡೋರಿ ನಾಲ ಆಗಿರ್ಬೋದು, ಮುಲ್ಲಾಮಾರಿ ಆಗಿರ್ಬೋದು, ಇವತ್ತು ಅದರ ಜೊತೆಗೆ ಕಾಗಿಣ ಆಗಿರ್ಬೋದು, ಹೀಗೆ ಹಲವಾರು ಉಪನದಿಗಳನ್ನು ಭೀಮಾ ನದಿಗೆ ಇವೆ.
ಇದ್ದರೂ ಕೂಡ ಇವತ್ತು ಪ್ರತಿಯೊಂದು ನದಿಗಳಿಗೆ ಹಳ್ಳಗಳಿಗೆ ಒಂದು ಬ್ಯಾರೇಜ್ಗಳನ್ನು ಕಟ್ಟಿ ಅಲ್ಲಿ ನೀರಾವರಿ ಯೋಜನೆಗಳನ್ನು ಮಾಡಿರುವಂಥದ್ದು. ಯಾವ 1972ರಲ್ಲಿ ಭೀಕರ ಜಲಕ್ಷಾಮ ಏನಾಯಿತು, ಬರಗಾಲ ಏನಾಯಿತು, ಭಾರತ ದೇಶದ ಸರ್ಕಾರ ಭಾರತ ನೀರಾವರಿ ಆಯೋಗ ಅಂತೇನಿತ್ತು, ಇಲ್ಲಿ ಸರ್ವೆಯನ್ನು ಮಾಡಿ ಯಾವ್ಯಾವ ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಿಗೆ ಯಾವ್ಯಾವ ನೀರಾವರಿ ಯೋಜನೆಗಳನ್ನು ಆಗಬೇಕು ಅಂಥೇಳಿ ಅವತ್ತು ಸರ್ಕಾರಕ್ಕೆ ಒಂದು ವರದಿ ಕೊಡ್ತು. ಆ ವರದಿ ಪ್ರಕಾರ ಯಾವ ಬಚಾವತ್ ಅವರ ಕೃಷ್ಣ ಜಲವಿವಾದ ನ್ಯಾಯಾಧೀಕರಣದ ಮುಂದೆ ಏನು ನ್ಯಾಯಮೂರ್ತಿ ಬಚಾವತ್ ಅವರ ಆಯೋಗ ಇತ್ತು, ಆ ಒಂದು ಭಾರತ ನೀರಾವರಿ ಆಯೋಗದವರು ಅದೇನೇ ರಿಪೋರ್ಟ್ ಇಟ್ಟುಕೊಂಡು ಯಾರು ಬಚಾವತ್ ಅವರ ಆಯೋಗದಲ್ಲಿ ಇವು 9 ಯೋಜನೆಗಳನ್ನು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಸುಮಾರು 21 ಹಗರಣಗಳು ನಡೆದದ್ದು. ಈ ಎಲ್ಲ ಹಗರಣಗಳ ತನಿಖೆಗೆ ತ್ವರಿತವಾಗಿ ಚಾಲನೆ ನೀಡಲು ಹಾಗೂ ಈ ಬಗ್ಗೆ ತೆಗೆದುಕೊಳ್ಳಬೇಕಾದ ಮುಂದಿನ ಕ್ರಮಗಳ ಬಗ್ಗೆ ಸಲಹೆ ನೀಡಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಉಪಸಮಿತಿ ರಚಿಸಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. ಬೆಂಗಳೂರಿನ ಅರಣ್ಯ ಭವನದ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ಹಗರಣಗಳ ಕುರಿತು ತನಿಖೆಗಳ ಪ್ರಗತಿ ಹಾಗೂ ಸಮನ್ವಯ ಸಂಬಂಧ ಕ್ರಮ ವಹಿಸುವ ನಿಟ್ಟಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಉಪಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯಲ್ಲಿ ಸಚಿವರಾದ ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್ ಹಾಗೂ ಎಚ್ ಕೆ ಪಾಟೀಲ್ ಅವರು ಸದಸ್ಯರಾಗಿದ್ದಾರೆ. ಸಮಿತಿಯು ವರದಿಯನ್ನು ನೀಡಲು 1 ರಿಂದ 2 ತಿಂಗಳ ಅವಧಿಯಲ್ಲಿ ನೀಡಲಾಗಿದೆ. ಪಿಎಸ್ಐ ಹಗರಣ, 40% ಕಮಿಷನ್ ಹಗರಣ, ಕೋವಿಡ್-19 ಬಿಟ್ಕಾಯಿನ್ ಹಗರಣಗಳಿಗೆ ಮಾತ್ರ ತನಿಖಾ ಆಯೋಗಗಳನ್ನು ರಚಿಸಲಾಗಿದೆ. ಅದರಲ್ಲಿ ಕೋವಿಡ್-19 ಬಗ್ಗೆ ತನಿಖಾ ಆಯೋಗ ಪೂರ್ವಭಾವಿ ವರದಿಯನ್ನು ನೀಡಿದ್ದು, ಅಧಿಕಾರಿಗಳ ಪರಿಶೀಲನೆಯ ನಂತರ ಈ ಬಗ್ಗೆ ಸಚಿವ ಸಂಪುಟದಲ್ಲಿ ಸೂಕ್ತ ನಿರ್ಣಯ ಕೈಗೊಳ್ಳಲಾಗುವುದು ಎಂದರು. ತನಿಖೆಗಳ ಪ್ರಗತಿಯನ್ನು ಪರಿಶೀಲನೆ ಮಾಡಲಿಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಹೋಮ್ ಮಿನಿಸ್ಟರ್. ಅದರಲ್ಲಿ ಕೃಷ್ಣ ಬೈರೇಗೌಡ ಇದ್ದಾನೆ, ಪ್ರಿಯಾಂಕ್ ಖರ್ಗೆ ಇದ್ದಾನೆ, ಸಂತೋಷ್ ಲಾಡ್ ಇದ್ದಾನೆ, ಎಚ್ ಕೆ ಪಾಟೀಲ್. ಕಾರಣ ಯಾಕಪ್ಪ ಅಂತಂದರೆ, ನಾನು ಉತ್ತರ ಕೊಡುವಾಗ ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಹಗರಣಗಳು ಸುಮಾರು 21ಕ್ಕೂ ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿದ್ವಿ. ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಮತ್ತು ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ, ಕ್ಯಾಬಿನೆಟ್ಗೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ತನಿಖಾ ಆಯೋಗಗಳ ನೇಮಕಾತಿ ಮಾಡಿದ್ದೀರಾ? ಎಲ್ಲಕ್ಕೂ ಮಾಡಿಲ್ಲ. ಈಗ ತನಿಖೆ ಆಯೋಗ ಮಾಡಿರೋದು ರಿಕ್ರೂಟ್ಮೆಂಟ್, ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ 40% ಕೋವಿಡ್-19 ಮಾಡಿರೋದು. ಸೊ ಬಿಟ್ಕಾಯಿನ್ ಅದು ಮಾಡಿದ್ವಿ. ಇನ್ನೂ ಪ್ರಿಲಿಮಿನರಿ ವರದಿ ಕೊಟ್ಟಿದ್ದಾರೆ ಕೋವಿಡ್-19ದು. ಅದಕ್ಕೆ ಒಂದು ಅಧಿಕಾರಿಗಳ ಸಮಿತಿ ಮಾಡಿದ್ದೀವಿ. ಅವರು ಏನು ಮಾಡಬೇಕು ಅಂತ ಶಿಫಾರಸು ಮಾಡಿ ಕ್ಯಾಬಿನೆಟ್ ಕೊಡ್ತಾರೆ. ಅದಾದಮೇಲೆ ಸರ್, ಈಗ ನೀವು ಈ ಕಮಿಟಿ ಮಾಡಿ ಇದು 40% ಇನ್ನೂ ಕೊಟ್ಟಿಲ್ಲ, ಇನ್ನೂ ಆಗಿಲ್ಲ ಸರ್. ಈಗ ಈ ಕಮಿಟಿ ಮಾಡಿ ಇವರು ಏನು ವರದಿ ಕೊಡ್ತಾರೆ ಸರ್? ಯಾರು ಇವ್ರೇನು ತನಿಖೆ ಏನು ಮಾಡ್ತಾರೆ? ರಿವ್ಯೂ ಮಾಡ್ತಾರೆ? ಸಬ್ ಕಮಿಟಿ ಏನು ರಿವ್ಯೂ ಮಾಡ್ತಾರೆ? ಈಗ ಯಾವ್ಯಾವ ಕೇಸ್ನಲ್ಲಿ ಯಾವ್ಯಾವ ಹಂತದಲ್ಲಿದ್ದಾವೆ ಅಂತ ಎಲ್ಲ ನೋಡಬೇಕು. ತನಿಖೆ ಯಾವ್ಯಾವ ಹಂತದಲ್ಲಿದ್ದಾವೆ, ಬೇರೆ ಈಗ ಮಾಡದೇ ಇದ್ದರೆ ಯಾಕೆ ಮಾಡಿಲ್ಲ, ಮಾಡಬೇಕಾಗಿದೆ, ಇವನ್ನೆಲ್ಲ ನೋಡಲಿಕ್ಕೆ ಒಂದು ಕಮಿಟಿ ಮಾಡಿ ಮತ್ತು ಶಿಫಾರಸು ಮಾಡಲಿಕ್ಕೆ ಮಾಡ್ತಾಯಿದ್ವಿ. ಮತ್ತು ಸುಮ್ಮನೆ ಇರಪ್ಪ ನೀನು, ನಾನು ಹೇಳೋಕ್ಕೂ ಮುಂಚಿತ ನೀನೇ ಪ್ರಶ್ನೆಗಳು ಕೇಳಿದ್ರೆ ಹೇಳಿ. ಅದಕ್ಕೆ ಒಂದು ಸಮಿತಿ ಮಾಡಿದ್ದೀವಿ. ಆ ಸಮಿತಿಯವರು ವರದಿ ಕೊಡ್ತಾರೆ ಮತ್ತು ಏನು ಕ್ರಮ ತಗೋಬೇಕು ಅಂತ ಸೂಚಿಸ್ತಾರೆ, ಆ ಥರ ಮಾಡ್ತೀವಿ. ಸರ್, ಈಗ ಎಲ್ಲ ಕಮಿಟಿಗಳು ನೇರವಾಗಿ ನಿಮಗೆ ವರದಿ ಮಾಡ್ಕೊಳ್ತವೆ, ಎಲ್ಲ ತನಿಖಾ ಆಯೋಗಗಳು ನಿಮಗೆ ವರದಿ ಮಾಡ್ಕೊಳ್ತವೆ. ಇನ್ನೊಂದು ಕಮಿಟಿ ಮಾಡಿ ಅವರು ಮಾಹಿತಿ ಕೊಟ್ಟು, ಅವರು ಸಲಹೆ ಕೊಟ್ಟು ಅಲ್ಲ, ಅದಕ್ಕೆ ತ್ವರಿತವಾಗಿ ಕೊಡಿ ಅಂತ ಹೇಳಿದ್ವಿ. 1 ತಿಂಗಳೊಳಗಡೆ 2 ತಿಂಗಳೊಳಗಡೆ ಕೊಡಬೇಕು. ಸರ್, ಈಗ ಬಿಜೆಪಿ ಅವರು ಇದು ದ್ವೇಷದ ರಾಜಕೀಯ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ಅವ್ರು ನನ್ನ ಮೇಲೆ ಮಾಡಿರೋದು ಯಾವ ರಾಜಕೀಯ? ದ್ವೇಷದ ರಾಜಕೀಯ ಮಾಡೋಕ್ಕೆ ಹೋಗಲ್ಲ ನಾವು. ಮಾಡಿದರೆ ಹಿಂದೆ ಮಾಡಿದ್ವ ಮುಖ್ಯಮಂತ್ರಿ ಆಗಿರುವಾಗ, ಈಗಲೂ ಮಾಡಿಲ್ಲ ನಾವು. ಬಟ್
ತಪ್ಪು ಮಾಡಿದವ್ರಿಗೆ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಈಗ ಕೆಂಪಣ್ಣ ಇದ್ದವ್ರು ಇವ್ರು ಯಾರು ವೀರಪ್ಪನವರು ವರದಿ ಕೊಟ್ಟರು, ವರದಿ ಮೇಲೆ ಏನು ಇದುವರೆಗೆ ಆಕ್ಷನ್ ಏನು ಇನಿಷಿಯೇಟ್ ಆಗಿಲ್ಲ? ಇಲ್ಲ, SIT ಆಗಿದೆ. SIT ಆಗಿದೆ. ಅವರು ಇನ್ವೆಸ್ಟಿಗೇಷನ್ ಮಾಡಿ ಯಾವಾಗ ಸರ್ ಆಕ್ಷನ್ ತಗೊಳ್ಳೋಂಥದ್ದು? ಅವ್ರು ಕೊಟ್ಟ ಮೇಲೆ ತಗೋತೀವಿ, ಜಲ್ದಿ ಕೊಡೋಕೆ ಹೇಳಿದ್ದೀವಿ, ಸೂಚಿಸಿದ್ದೀವಿ. SIT ಕ್ರಮ ತಗೊಳ್ಳೋಕ್ಕೆ ಮಾಡಿರೋದು. SIT ಅಂದ್ರೇನು? ಅಲ್ಲಿ ಮೊದಲು CID ತನಿಖೆ ಮಾಡಿ ಅಲ್ಲ, ಅದು ಆಯ್ತಲ್ಲಪ್ಪ. SIT ಅಂದ್ರೆ ಏನಯ್ಯ? ವೀರಪ್ಪ ಕೊಟ್ಟಿರೋ ವರದಿ ಮೇಲೆ SIT ಅಂದ್ರೇನು? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗೊಳುತ್ತೆ. ಅವರು ಕ್ರಮ ತಗೋತಾರೆ, ತನಿಖೆ ಮಾಡ್ತಾರೆ. ಸರ್, ಈಗ ಸಬ್ ಕಮಿಟಿ ಕೊಡ್ತಕ್ಕಂಥ ವರದಿ ಯಾವುದೇ ಕಾರಣಕ್ಕೂ ಅದನ್ನ ಮೂಲೆ ಗುಂಪು ಮಾಡಲ್ಲ ಸರ್, ಅನುಷ್ಠಾನ ಆಗುತ್ತೆ ಅನ್ನೋದು. ನೀನೇ ಏನು ಮೂಲೆ ಗುಂಪು ಮಾಡ್ಬಿಡ್ತಿದ್ದೆ? ಯಾಕಂದ್ರೆ ಇಷ್ಟು ದಿನ ಮೂಲೆ ಗುಂಪು ಆಗಿತ್ತು ಅಂತಾನೆ ಆರೋಪ ಸರ್. ಇಲ್ಲಿವರೆಗೆ ಮೂಲೆ ಗುಂಪಾಗಿಲ್ಲ, ನಾವು ತಗೋತಾ ಇದ್ದೀವಿ. ಅದಕ್ಕೆ ಆಕ್ಸಿಲರೇಟ್ ಮಾಡ. ಕಾಳಗಿ ಪಟ್ಟಣದಲ್ಲಿ ಶಾಂತಿಯುತವಾಗಿ ಗಣೇಶನನ್ನ ವಿಸರ್ಜನೆ ಮಾಡಲಾಯಿತು. ಕಾಳಗಿ ಪಟ್ಟಣದ ಹಳೆ ಬಸ್ ನಿಲ್ದಾಣ, ಅಂಬೇಡ್ಕರ್ ಭವನ, ವೆಂಕಟೇಶ್ವರ ದೇವಸ್ಥಾನ, ಚೌಡಿಕಟ್ಟೆ, ಬಂಜಾರ ಭವನ ಸೇರಿದಂತೆ ವಿವಿಧೆಡೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾದ ಗಣೇಶನ ಮೂರ್ತಿಗಳನ್ನ ನಾಸಿಕ್ ಡೋಲ್ ವಾದ್ಯ ಮೇಳಗಳೊಂದಿಗೆ ಪ್ರಮುಖ ರಸ್ತೆ ಮೂಲಕ ನೀಲಕಂಠ ಕಾಳೇಶ್ವರ ದೇವಸ್ಥಾನದವರೆಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ನಂತರ ಕಾಳೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ರೌದ್ರಾವತಿ ನದಿ ದಡಕ್ಕೆ ತಲುಪುತ್ತಿದ್ದಂತೆ ಪಟ್ಟಣ ಪಂಚಾಯತ್ನ ಮುಖ್ಯ ಅಧಿಕಾರಿ ಪಂಕಜ್ ಅವರಾದ ನೇತೃತ್ವದಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಿಕೊಂಡು ಯಾವುದೇ ಅನಾಹುತಕ್ಕೆ ಅವಕಾಶ ನೀಡದೆ ಶಾಂತಿಯುತವಾಗಿ ಗಣೇಶನನ್ನು ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐ ಜಗಪ್ಪ ಪಾಳ ನೇತೃತ್ವದಲ್ಲಿ PSI ತಿಮ್ಮಯ್ಯ BK ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಿದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಸುಲೇಪೇಟೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಗಣೇಶನನ್ನ ವಿಸರ್ಜನೆ ಮಾಡಲಾಯಿತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಹಳೆಕೆರೆ ಗಜಾನನ ಯುವ ಪಡೆ ವತಿಯಿಂದ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ 5 ದಿನಗಳ ಕಾಲ ಅದ್ದೂರಿಯಾಗಿ ಪೂಜೆ ನೆರವೇರಿಸಿ ಅತಿ ವಿಜೃಂಭಣೆಯಿಂದ ವಿಸರ್ಜನೆ ಮಾಡಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಅವರಾದ್, ಬಾಬು ಮೈತ್ರಿ, ಮಹೇಶ್ ಅಣದೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಕಲಬುರಗಿ ನಗರದ ಲಾಹೋಟಿ ಮಂಗಲ ಕಾರ್ಯಾಲಯದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ಮಾಲಾಕರ್ಣಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 30 ವರ್ಷಗಳಿಂದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಬೀದರ್ ಅವರು ಕಲಬುರಗಿ ನಗರದಲ್ಲಿ ನಂದಿ ಶಿಕ್ಷಣ ಸಂಸ್ಥೆ ಅಡಿ ಬೀದರ್ ಟ್ಯುಟೋರಿಯಲ್ಸ್ ನಡೆಸುತ್ತಿದ್ದು ಈವರೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೋಧಿಸಿದ್ದಾರೆ. ಬಿರಾದರ್ ಅವರ ಬಳಿ ಕಲಿತ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯಾದ್ಯಂತ ದೇಶ ವಿದೇಶದಲ್ಲಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ.
ಹೇಳಿದ್ದಾರೆ. ಈ ಎಲ್ಲ ಹಳೆ ವಿದ್ಯಾರ್ಥಿಗಳ ಸದಾಶಯದ ಮೇರೆಗೆ ಗುರುವಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದರು. ಹೊನ್ನಕಿರಣಿಗೆಯ ರಾಚೌಟೇಶ್ವರ ಹಿರೇಮಠದ ಚಂದ್ರಗುಂಡ ಶಿವಾಚಾರ್ಯರು, ಮುತ್ತಿನಬಬಲಾದ ವಿರಕ್ತ ಮಠದ ಗುರುಪಾದ ಲಿಂಗ ಶಿವಯೋಗಿಗಳು, ಚಿಮ್ಮನ್ಗಿರಿಯ ಮಹಾಂತೇಶ್ವರ ಸಂಸ್ಥಾನದ ಅಭಿನವ ಮಹಂತ ಶಿವಾಚಾರ್ಯರು ಈ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ನಮ್ಮ ದೇಶಾದ್ಯಂತ ಎಲ್ಲ ಕಡೆಯೂ ಕೂಡ ಈ ಒಂದು ತಿಂಗಳು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಏನು ಆದರ್ಶ ಶಿಕ್ಷಕರಾಗಿರುವಂತಹ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣ ಮತ್ತು ದೇಶದ ಮೊದಲ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಫೂಲೆ ಅವರಿಗೆ ನೆನೆಸುತ್ತಾ ಗುರುವಂದನಾ ಕಾರ್ಯಕ್ರಮ ಸೆಪ್ಟೆಂಬರ್ 15ರಂದು ಲಾವಟಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ. ನಮಗೆ ವಿದ್ಯಾದಾನ ಮಾಡಿದಂತಹ ಮತ್ತು ಮಾರ್ಗದರ್ಶಕರಾಗಿರುವಂತಹ ನಮಗೆ ಟ್ಯೂಷನ್ ಕ್ಲಾಸ್ ತಗೋತಿದ್ದರು ರಮೇಶ್ ಸರ್ ಅಂತ, ಅವ್ರದ್ದೊಂದು ಕಾರ್ಯಕ್ರಮವನ್ನು ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ನೆಹರುಗಂಜಲ್ಲಿರುವಂತಹ ಲಾವಟಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಕಳೆದ 3 ದಶಕಗಳಿಂದ 30 ವರ್ಷಗಳಿಂದ ಅವರು ಶ್ರೀ ರಮೇಶ್ ಬಿರಾದರ್ ಟ್ಯುಟೋರಿಯಲ್ಸ್ ವತಿಯಿಂದ ಟ್ಯೂಷನ್ ಕ್ಲಾಸನ್ನು ನಿರತವಾಗಿ ತಗೋತಾ ಬರ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿಯವರೆಗೂ 8ರಿಂದ 10,000 ವಿದ್ಯಾರ್ಥಿಗಳು ಸರ್ ಅವರ ಒಂದು ಪಾಠದ ಬೋಧನೆಯಿಂದ ಮತ್ತು ಅವರಿಂದ ಪ್ರಭಾವಿತರಾಗಿ ಇವತ್ತಿನ ದಿವಸ ಭಾಳ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅಂದರೆ ಸರ್ಕಾರಿ ಹುದ್ದೆ ಆಗಿರ್ಬೋದು, ಅದೇ ರೀತಿ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ ಮತ್ತು ದೇಶ ವಿದೇಶಗಳಲ್ಲಿಯೂ ಕೂಡ ತಮ್ಮದೇ ಆದಂಥ ಜಾಬನ್ನು ಪಡ್ಕೊಂಡು ಬೇರೆ ಬೇರೆ ಊರುಗಳಲ್ಲಿಯೂ ಕೂಡ ಇವತ್ತಿನ ದಿವಸ ನೆಲೆಸಿದ್ದಾರೆ. ನಮ್ಮದು ಉದ್ದೇಶ ಏನು ಅಂತಂದರೆ ನಾವೆಲ್ಲ ಕೂಡ ಪೂಜ್ಯರದು ಮತ್ತು ಶಾಲಾ ಶಿಕ್ಷಕರದು ಒಂದು ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಆದರೆ ನಮಗೆ ಕಲಿಸಿದಂಥ ಟ್ಯೂಷನ್ ಗುರುಗಳು ನಾವೇನು ಎಲ್ಲ ಬೇರೆ ಬೇರೆ ಸ್ಕೂಲ್ಗಳಿಂದ ಬಂದು ಅವ್ರ ಹತ್ರ ಟ್ಯೂಷನ್ಗೆ ಹೋಗ್ತಿದ್ವಿ. ಅದಕ್ಕೆ ಒಂದು ವಿಶೇಷವಾಗಿ ಕಲಬುರಗಿಯಲ್ಲಿ ಆಯೋಜನೆ ಮಾಡಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಮತ್ತು ಅದೇ ರೀತಿಯಾಗಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ನಮ್ಮಿಂದ ಆದಷ್ಟು ನಮ್ಮ ಶಕ್ತಿಗೆ ಅನುಸಾರವಾಗಿ ಹಣವನ್ನು ಸಂಗ್ರಹವನ್ನು ಮಾಡಿದ್ದೇವೆ. ಅದರಂತೆ ಸರ್ ಅವರಿಗೆ ಒಂದು ಗುರು ಕಾಣಿಕೆ ಕೊಡ್ಬೇಕಂತೇಳಿ ಎಲ್ಲರೂ ಒಂದು ವಿಚಾರ ಮಾಡಿಬಿಟ್ಟು ಸರ್ ಅವರಿಗೆ ಇದೇ ನಮ್ಮ ಕಲಬುರಗಿ ನಗರದಲ್ಲಿ ಒಂದು ಖಾಲಿ ನಿವೇಶನವನ್ನು ನಮ್ಮ ಈ ಒಂದು ಹಳೆಯ ವಿದ್ಯಾರ್ಥಿಗಳ ಸಮಿತಿ ವತಿಯಿಂದ ಇದೇ ಒಂದು ಕಲಬುರಗಿ ನಗರದಲ್ಲಿ ಖಾಲಿ ನಿವೇಶನವನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ ಸೆಪ್ಟೆಂಬರ್ 15ನೇ ತಾರೀಕಿನಂದು. ಸೊ ಈಗ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರೂ ನನ್ನ ಜೊತೆ ಬಂದು ನಾವು ಮಾತನಾಡೋಕ್ಕೆ ಏನು ಬಯಸ್ತಾ ಇದ್ದೀವಿ ಅಂತಂದರೆ, ನಮಗೆ ಕಲಿಸಿದ ವಿದ್ಯಾರ್ಥಿಗಳು ನಮಗೆ ತಂದೆ ತಾಯಿ ಸಮಾನರಂತ ನಾವು ತಿಳ್ಕೊಂಡಿದ್ದೀವಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವು, ಥಟ್ಟನೆ ಸೆಳೆಯುವ ಸಿರೆ ಅಂದವು, ಮೈಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.
ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.